ನಮಸ್ಕಾರ ವೀಕ್ಷಕರೆಲ್ಲರಿಗೂ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಬೆಳ್ಳಿಯ ವಸ್ತುಗಳನ್ನು ಅಂದರೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳಾಗಿರಬಹುದು ಅಥವಾ ಬೆಳ್ಳಿಯ ದೇವರ ಮೂರ್ತಿಗಳಾಗಿರಬಹುದು, ಅಲ್ಲಿ ನಾನು ತುಂಬ ಸುಲಭವಾಗಿ ತುಂಬ ಬೇಗ ಬೆಳ್ಳಿಯ ವಸ್ತುಗಳನ್ನು ಯಾವ ರೀತಿ ಕ್ಲೀನ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲೂ ಕೂಡ ಈ ಥರ ಬೆಳ್ಳಿಯ ವಸ್ತುಗಳು ತುಂಬ ಕಪ್ಪಾಗಿದ್ದರೆ, ತುಂಬ ಹಳೆಯದಾಗಿ ಕಾಣ್ತಾ ಇದ್ದರೆ ನೀವು ನೋಡೋಣ. ನಿಮ್ಮ ಮನೆಯಲ್ಲೂ ಕೂಡ ಇದೇ ಥರ ಬೆಳ್ಳಿಯ ವಸ್ತುಗಳಿದ್ದರೆ ನೀವು ಖಂಡಿತವಾಗ್ಲೂ ಈ ಸರಳವಾದ ವಿಧಾನವನ್ನು ಅನುಸರಿಸ್ಕೊಂಡು ನೀವು ಕ್ಲೀನ್ ಮಾಡಿದ್ರೆ ತುಂಬ ಬೇಗ ಮತ್ತು ತುಂಬ ಕಷ್ಟ ಇಲ್ಲದೆ ತುಂಬ ಬೇಗ ಮತ್ತು ತುಂಬ ಕ್ಲೀನಾಗಿ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಯಾವ ತರಹ ಬೆಳ್ಳಿಯ ವಸ್ತುಗಳನ್ನು ಕ್ಲೀನ್ ಮಾಡೋದು ಅಂತ. ನಾನು ಕೋಲ್ಗೇಟ್ನ ತಗೊಂಡಿದ್ದೀನಿ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಕೋಲ್ಗೇಟ್ ಜೊತೆಗೆ ಇನ್ನೂ ಒಂದು ನಾನು ಐಟಮ್ಸ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಷ್ಟು ಕೋಲ್ಗೇಟ್ ಸಾಕಾಗುತ್ತೆ. ಜೊತೆಗೆ ಒಂದು ಸ್ವಲ್ಪ ಇದು ನಿರ್ಮಾ ಪೌಡರ್ ಹಾಕ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ನೀವು ಹಾಕಬಹುದು. ಈ ಥರ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ಕೈಯಿಂದ. ನೀವು ಪೇಸ್ಟ್ನ ಯೂಸ್ ಮಾಡಿಬಿಟ್ಟು ನಾನು ಈ ಬೆಳ್ಳಿಯ ವಸ್ತುಗಳನ್ನು ಕ್ಲೀನ್ ಮಾಡ್ತೀನಿ. ಬನ್ನಿ ಯಾವ ಥರ ಮಾಡೋಣ ಅಂತ. ನಾನು ಈ ಥರ ದೀಪನ ತಗೊಂಡಿದ್ದೀನಿ. ಮೊದಲಿಗೆ ತುಂಬ ಬೇಗ ಆಗುತ್ತೆ, ಅಷ್ಟೊಂದೇನು ತಿಕ್ಕೋ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ಒಂದು ಸ್ವಲ್ಪ ಹಚ್ಚಿಬಿಟ್ಟು ತಿಕ್ಕಿಬಿಟ್ಟು ಒಂದು 5 ನಿಮಿಷ ಅದೇ ಥರ ಬಿಟ್ಬಿಡಬೇಕು. ನೀವು ಸಡನ್ನಾಗಿ ಇದನ್ನು ಈ ಥರ ಹಚ್ಚಿಬಿಟ್ಟು ಬೇಗ ಇವಾಗ ತೊಳೆದ್ರೆ ಅಷ್ಟು ಕ್ಲೀನ್ ಆಗೋದಿಲ್ಲ. ಇದನ್ನು ಹಚ್ಚಿಬಿಟ್ಟು ನೀವು ಒಂದು 5 ನಿಮಿಷ ಬಿಟ್ಬಿಡಿ. ಇದೇ ಥರ ಒಂದು ಸ್ವಲ್ಪ ಈ ಥರ ಹಚ್ಚಿಬಿಟ್ಟು 5 ನಿಮಿಷ ಬಿಟ್ಬಿಡಿ. ನಾನು ಇದೇ ಥರ ಎಲ್ಲ ವಸ್ತುಗಳಿಗೂ ಕೂಡ ಈ ಥರ ಈ ಪೇಸ್ಟನ್ನು ಹಚ್ತಾ ಇದ್ದೀನಿ. ಈ ಥರ ಎಲ್ಲ ಕಡೆನೂ ಹಚ್ಕೊಂಡ್ಬಿಟ್ಟು ನೀವು ಒಂದು 5 ನಿಮಿಷ ಬಿಟ್ಟರೆ ಅದು ಕೊಳೆ ಎಲ್ಲ ತಾನಾಗೆ ರಿಮೂವ್ ಆಗುತ್ತೆ. ನೋಡಬಹುದು. ನೀವು ನೋಡಬಹುದು, ನಾನು ಎಲ್ಲವೂ ಇಲ್ಲಿ ಕೋಲ್ಗೇಟ್ ಮತ್ತು ನೀವು ನೋಡಬಹುದು ನಾನು ಎಲ್ಲ ವಸ್ತುಗಳಿಗೆ ಇಲ್ಲಿ ಕೋಲ್ಗೇಟ್ ಮತ್ತು ನಿರ್ಮಾ ಪೌಡರ್ನ ಹಾಕಿ ಒರೆಸಿಟ್ಟಿದ್ದೀನಿ. ನಿರ್ಮಾ ಪೌಡರನ್ನು ಹಚ್ಚಿದ್ದೀನಿ. ನೋಡಿ, ಇವಾಗ ಒಂದು ಸ್ವಲ್ಪ 2 ನಿಮಿಷದವರೆಗೂ ನೀವು ಈ ಥರ ರಬ್ ಮಾಡಬೇಕಾಗತ್ತೆ. ಜಾಸ್ತಿ ಉಜ್ಜೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಕೈ ಆಡಿಸಿದ್ರೆ ಸಾಕು, ಅದಾಗಿದೆ ಕೊಳೆನ ನೀಟಾಗಿ ಬಿಟ್ಕೊಳ್ಳುತ್ತೆ. ನೀವು ನೋಡಬಹುದು ಎಷ್ಟು ಕಪ್ಪಾಗಿದೆ ಅಂತ. ನೋಡಿ, ಕೊಳೆ ಯಾವ ಥರ ಬರ್ತಾ ಇದೆ ಅಂತ. ಸ್ವಲ್ಪ ಈ ಥರ ಉಜ್ಜಿದ್ರೆ ತಾನೇ ಎಲ್ಲವೂ ಕೂಡ ಕೊಳೆ ರಿಮೂವ್ ಆಗುತ್ತೆ, ಅವಶ್ಯಕತೆ ಇಲ್ಲ. ನೀವು ನೋಡಬಹುದು. ನೋಡಿ, ಇದು ನೋಡಿ ನವಿಲಿದೆ. ಇದರಲ್ಲಿ ಡಿಸೈನ್ ನೋಡಿ, ನವಿಲ್ ಡಿಸೈನ್ ಇದೆ. ಬಟ್ ಕಪ್ಪಾಗಿರೋದ್ರಿಂದ ಚೆನ್ನಾಗಿ ಕಾಣ್ತಾನೆ ಇಲ್ಲ. ನೋಡಿ, ಈ ಥರ ನೀವು ಚೆನ್ನಾಗಿ ಉಜ್ಕೋಬೇಕಾಗತ್ತೆ. ಇವಾಗ ಎಲ್ಲ ಉಜ್ಜಾಗಿದೆ. ನಾನು ಇದನ್ನು ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ. ತೊಳ್ಕೊಂಡು ಬರ್ತೀನಿ. ಇದನ್ನು ಎಲ್ಲವೂ ಉಜ್ಜಾಗಿದೆ. ಇವಾಗ ಸ್ವಲ್ಪ ತಿಕ್ಕೊಂಡಿದ್ದೀನಿ. ಇವಾಗ ನೀರಿನಿಂದ ತೊಳಿತೀನಿ. ತೊಳೆದಾದ ನಂತರ ಯಾವ ಥರ ಕಾಣಿಸುತ್ತೆ ಅಂತ ನೀವೇ ನೋಡಬಹುದು. ನೋಡಿ, ನಾನು ತೊಳ್ಕೊಂಡು ಬಂದಿದ್ದೀನಿ. ನೋಡಿ, ನಾನು ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈ ಥರ ಆಗಿದೆ. ನೋಡಿ, ಇವಾಗ ನೋಡಿ ಇದು ಬೆಳ್ಳಿ ತಟ್ಟೆ ಎಷ್ಟು ಕ್ಲೀನ್ ಆಗಿದೆ ನೀವು ನೋಡಬಹುದು. ನೋಡಿ, ಆವಾಗಲೇ ಎಷ್ಟು ಕಪ್ಪಾಗಿತ್ತು ಇದು. ನೋಡಿ, ಈ ಲೋಟ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಹೊಸ ತಂದಿರೋ ಥರ ಇದೆ. ಇದು ತುಂಬ ಹಳೆಯದೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಕ್ಲೀನ್ ಆಗಿದೆ. ಆವಾಗಲೇ ನೀವು ನೋಡಿದ್ರಿ ಎಷ್ಟು ಕಪ್ಪಾಗಿತ್ತು ಈ ಬಟ್ಲು. ಇದು ಸ್ಪೂನು ಅಷ್ಟೇ. ದೀಪಗಳು ತುಂಬ ಕೊಳೆ ಆಗಿತ್ತು. ದೀಪಗಳು ಕೂಡ ತುಂಬ ಕಪ್ಪಾಗಿತ್ತು. ಇವಾಗ ನೀವು ನೋಡಬಹುದು ಯಾವ ಥರ ಕಾಣ್ತಾ ಇದೆ ಅಂತ. ನೋಡಿ, ಇದು ಅರಿಶಿನ ಕುಂಕುಮ ಭರಣಿ. ನೋಡಿ, ಅದು ಕೂಡ ತುಂಬ ಕಪ್ಪಾಗಿತ್ತು. ನೀವು ನೋಡಬಹುದು ಎಷ್ಟು ಕ್ಲೀನ್ ಆಗಿದೆ ಅಂತ. ನೋಡಿ, ಇವಾಗ ಎಲ್ಲವೂ ಕೂಡ ನಾನು
ತೊಳೆದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಹೊಸ ತಂದಿರೋ ಥರನೇ ಆಗಿದೆ. ಕೆಲವೊಬ್ಬರು ಅಲ್ಯೂಮಿನಿಯಂ ಪೇಪರ್ನ ಯೂಸ್ ಮಾಡಿಬಿಟ್ಟು ಈ ಬೆಳ್ಳಿಯ ವಸ್ತುಗಳನ್ನು ಕ್ಲೀನ್ ಮಾಡ್ತಾರೆ. ಅಲ್ಯೂಮಿನಿಯಂ ಪೇಪರ್ನ ಉಪಯೋಗಿಸಿದನು ಕೂಡ ನೀವು ನೋಡಿ ಎಷ್ಟು ಚೆನ್ನಾಗಿ ಬರೀ 2 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ಇಷ್ಟು ಚೆನ್ನಾಗಿ ನೀವು ಈ ವಸ್ತುಗಳನ್ನು ಕ್ಲೀನ್ ಮಾಡ್ಕೊಳ್ಬಹುದು. ಇದೇ ತರಹ ನೀವು ದೇವರ ಮೂರ್ತಿಗಳನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಾಗಿದೆ, ನೋಡಿ ಎಷ್ಟು ತುಂಬ ಹಳೇದು ಇವೆಲ್ಲ ವಸ್ತುಗಳು, ತುಂಬ ವರ್ಷಗಳೇ ಆಯಿತು ನಾನು ಇದನ್ನೆಲ್ಲ ತೊಗೊಂಡ್ಬಿಟ್ಟು. ನಾನು ಯಾವಾಗಲಾದರೂ ನನಗೆ ಸಮಯ ಇದ್ದಾಗ ನೋಡಿ ತುಂಬ ಈ ಥರ ಬೆಳ್ಳಿಯ ವಸ್ತುಗಳೆಲ್ಲ ಕಪ್ಪಾದಾಗ ನಾನು ಈ ಟ್ರಿಕ್ನ ಯೂಸ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲ ಈ ಟ್ರಿಕ್ನ ಯೂಸ್ ಮಾಡಿ. ತುಂಬ ಹೆಲ್ಪ್ಫುಲ್ ಆಗಿದೆ, ತುಂಬ ಯೂಸ್ಫುಲ್ ಆಗಿದೆ. ತುಂಬ ಬೇಗ ಮತ್ತು ತುಂಬ ಸುಲಭವಾಗಿ ನೀವು ಈ ಥರ ಬೆಳ್ಳಿಯ ವಸ್ತುಗಳನ್ನು ಕ್ಲೀನ್ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಆವಾಗಲೇ ನೀವು ನೋಡಿರಬಹುದು ಯಾವ ಥರ ಇತ್ತು, ಇವಾಗ ನೋಡ್ತಾ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಇದೇ ಥರ ಉಪಯೋಗವಾಗುವಂತಹ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರಗಳು.